ಒಂದು ವೇಳೆ ನಿಮ್ಮ ಹತ್ರ ಲ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಮನೆ ಕಟ್ಟಲಿಕ್ಕೆ, ಕರ್ನಾಟಕ ಬ್ಯಾಂಕ್ನವರು ಲ್ಯಾಂಡ್ ತಕೊಂಡು ಮನೆ ಕಟ್ಟಲಿಕ್ಕೆ ಒಂದು KBL ಗರ್ ನಿವೇಶನ್ ಲೋನ್ ಅಂತ ಕೊಡ್ತಾ ಇದ್ದಾರೆ. ಈ ಲೋನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ಲಿಕ್ಕಿದ್ದೇನೆ. ಇದರ ಎಲಿಜಿಬಿಲಿಟಿ ಏನು, ಎಷ್ಟು ಲೋನ್ ಕೊಡ್ತಾರೆ, ಕಂಪ್ಲೀಟ್ ಎಂಡ್ ಟು ಎಂಡ್ ಡೀಟೇಲ್ ಡಿಸ್ಕಷನ್ ಮಾಡ್ಲಿಕ್ಕಿದ್ದೇನೆ. ಈ ವಿಡಿಯೋ ಎಂಡ್ ಆಗ್ತಾ ಇದ್ದಾಗೆ ನೀವು ಈ ಲೋನ್ ನಿಮ್ಗೆ ಸಿಗುತ್ತಾ ಅಥವಾ ಇದಕ್ಕಿಂತ ಬೇರೆ ಏನಾದ್ರೂ ಬೆಸ್ಟ್ ಆಪರ್ಚುನಿಟಿ ಹೊರಗಡೆ ಇದೆಯಾ ತಿಳ್ಕೊಳ್ಬಹುದು. ಮತ್ತೆ ವಿಡಿಯೋ ಎಂಡ್ ಅಲ್ಲಿ ನಾನು ನನ್ನ ಆನೆಸ್ಟ್ ಒಪಿನಿಯನ್ ಅನ್ನ ಕೊಡ್ಲಿಕ್ಕಿದ್ದೇನೆ. ಹಾಗಾದ್ರೆ ತಡ ಮಾಡದೆ ಬನ್ನಿ ಸ್ಟಾರ್ಟ್ ಮಾಡುವ. ನಮಸ್ಕಾರ, ನಾನು ವಿನೋದ್ ಕಾರ್ವಿ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KBL ಎಕ್ಸ್ಪ್ರೆಸ್ ಗರ್ ನಿವೇಶನ್ ಹೋಮ್ ಲೋನ್ ಇದು ಲ್ಯಾಂಡ್ ಪರ್ಚೇಸ್ ಮಾಡಲಿಕ್ಕೆ ಪ್ಲಸ್ ಅದರ ಮೇಲೆ ಕನ್ಸ್ಟ್ರಕ್ಷನ್ ನೀವು ಮಾಡಬೇಕಾಗುತ್ತೆ. ಎಷ್ಟು ವರ್ಷದ ಕನ್ಸ್ಟ್ರಕ್ಷನ್ ಮಾಡಬೇಕು ಈ ವಿಡಿಯೋ ಹೋಗ್ತಾ ಹೋಗ್ತಾ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಮೊದಲು ನಾವು ಇದರ ರೇಟ್ ಆಫ್ ಇಂಟ್ರೆಸ್ಟ್ ಏನಂತ ನೋಡುವ. ರೇಟ್ ಆಫ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ 9.30. ಇಲ್ಲಿಂದ ಸ್ಟಾರ್ಟ್ ಆಗಿ 11.45 ತನಕ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಮತ್ತೆ ಈ ಲೋನ್ ಏನಿದೆ ಇದಕ್ಕೆ ಮ್ಯಾಕ್ಸಿಮಮ್ 120 ಮಂತ್ಸ್ ಅಂದ್ರೆ 10 ಇಯರ್ಸ್, ಮ್ಯಾಕ್ಸಿಮಮ್ 10 ಇಯರ್ಸ್ ತನಕ ಲೋನ್ ಕೊಡ್ತಾರೆ. ಈ ಎರಡು ಇಂಟ್ರೆಸ್ಟ್ ರೇಟ್ ಮತ್ತೆ ಟೆನ್ಯೂರ್ ಬೆಸ್ಟ್ ಆರ್ ಅಲ್ವಾ ಅಂತ ನಾನು ನನ್ನ ಒಪಿನಿಯನ್ ಕೊಡುವಾಗ ಇದನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಲೋನ್ ಸಿಗ್ಬೋದು ಅದನ್ನ ನಾವು ನೋಡ್ಕೊಂಡು ಬರುವ. ಡೌನ್ ಪೇಮೆಂಟ್ 20% ಆಫ್ ದ ಎಸ್ಟಿಮೇಟೆಡ್ ಕಾಸ್ಟ್. ಸಪೋಸ್ ನೀವೊಂದು 50 ಲಕ್ಷದ ಪ್ರಾಪರ್ಟಿ ತಗೊಳ್ತಾ ಇದ್ದೀರಿ ಅಂತ ತಿಳ್ಕೊಳ್ಳುವ. ಇದರಲ್ಲಿ ನೀವು ನಿಮ್ಮ ಮಾರ್ಜಿನ್ ಏನಿದೆ 20% ಅಂದ್ರೆ 10 ಲಕ್ಷ ರೂಪಾಯಿ ನೀವು ನಿಮ್ಮ ಕೈಯಿಂದ ಹಾಕ್ಬೇಕಾಗುತ್ತೆ. ಆವಾಗ ಬ್ಯಾಂಕ್ನವ್ರು ಎಷ್ಟು ಲೋನ್ ಕೊಡ್ತಾರೆ? 40 ಲ್ಯಾಕ್ಸ್ ಲೋನ್ ಕೊಡ್ತಾರೆ. ಓಕೆ, ಇದ್ರ ಜೊತೆಗೆ ನೀವು ಮತ್ತೊಂದೇನು ತಿಳ್ಕೊಳ್ಬೇಕಂದ್ರೆ, ಯಾವತ್ತು ಪ್ರಾಪರ್ಟಿ ಪರ್ಚೇಸ್ ಅಂದಾಗ ಅಥವಾ ಲ್ಯಾಂಡ್ ಪರ್ಚೇಸ್ ಅಂದಾಗ ಅಲ್ಲಿ ರಿಜಿಸ್ಟ್ರೇಷನ್ ಕಾಸ್ಟ್ ಅಂತ ಇರುತ್ತೆ. ನೀವು ಸ್ಟ್ಯಾಂಪ್ ಡ್ಯೂಟಿನ ಕಟ್ಟಬೇಕಾಗುತ್ತೆ. ಅದು ಅರೌಂಡ್ ನಿಮ್ಗೆ 6.65 ತನಕ ಸ್ಟ್ಯಾಂಪ್ ಡ್ಯೂಟಿ ಮತ್ತೆ ರಿಜಿಸ್ಟ್ರೇಷನ್ ಕಾಸ್ಟ್ ಬರುತ್ತೆ. ಅಲಾಂಗ್ ವಿತ್ ದಟ್ ಲಾಯರ್ ಫೀಸ್, ಅದರ್ ಚಾರ್ಜಸ್ ಎಲ್ಲ ಸೇರಿ ಒಂದು ಅರೌಂಡ್ 7% ತನಕ ನಿಮ್ಗೆ ಕಾಸ್ಟ್ ಆಗುತ್ತೆ. ಅಲ್ಲಿ 50 ಲ್ಯಾಕ್ ಇಂಟು 7% ಅಂತ ಹೇಳಿದ್ರೆ ಆಲ್ಮೋಸ್ಟ್ 3.5 ಲ್ಯಾಕ್ಸ್ ಅಲ್ವಾ. ನೀವು ಅರ್ಬನ್ ಸಿಟಿ ಅಥವಾ ಮೆಟ್ರೋ ಸಿಟಿಯಲ್ಲಿ ಇದ್ರೆ, ಅಂದ್ರೆ ಬ್ಯಾಂಗ್ಳೂರ್ ಕೈಂಡ್ ಆಫ್ ಸಿಟಿಯಲ್ಲಿ ಇದ್ರೆ ನಿಮಗೆ ಮ್ಯಾಕ್ಸಿಮಮ್ 75 ಲಕ್ಷ ತನಕ ಲೋನ್ ಕೊಡ್ತಾರೆ. ಅದು 80%. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ಒಂದು ಎಕ್ಸಾಂಪಲ್ ತಗೊಳ್ಳೋದು ಅಂತೇಳಿ ಆದ್ರೆ, ನೀವೊಂದು ಪ್ರಾಪರ್ಟಿ ನೋಡಿದ್ರಿ ಅರ್ಬನ್ ಸಿಟಿಯಲ್ಲಿ, ಅದರ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಏನಿದೆ, ನೀವು ಯಾವ ಅಮೌಂಟ್ಗೆ ಅದನ್ನ ಪರ್ಚೇಸ್ ಮಾಡ್ತಿದ್ರಿ ಅದು 1 CR ಇದೆ ಅಂತೇಳಿ ತಿಳ್ಕೊಳ್ಳುವ. ಆಯ್ತಾ, ಅಲ್ಲಿ 80% ಲೋನ್ ಅಂತ ಹೇಳಿದ್ರೆ 20% ಮಾರ್ಜಿನ್ 0.2 crore. ಆವಾಗ 80 ಲ್ಯಾಕ್ಸ್ ಲೋನ್ ಆಯ್ತಲ್ವಾ, 80 ಲ್ಯಾಕ್ಸ್ ಲೋನ್. ಓಕೆ, ಮ್ಯಾಕ್ಸಿಮಮ್ ಸೀಲಿಂಗ್ ಏನಿದೆ ಅಂತ ಹೇಳಿದ್ರೆ 75 ಲ್ಯಾಕ್ಸ್. ಇಲ್ಲಿ ನಿಮಗೆ 20% ಮಾರ್ಜಿನ್ ಅಪ್ಲಿಕೇಬಲ್ ಆಗೋದಿಲ್ಲ. ಯು ಹ್ಯಾವ್ ಟು ಟೇಕ್ 75% ಲೋನ್ ಅಂಡ್ 25 ಲ್ಯಾಕ್ ಅನ್ನ ನೀವು ನಿಮ್ಮ ಕೈಯಿಂದ ಹಾಕ್ಬೇಕಾಗುತ್ತೆ ಪ್ಲಸ್ ರಿಜಿಸ್ಟ್ರೇಷನ್ ಕಾಸ್ಟ್. ಇದೇ ನೀವು ಅದರ್ ದೆನ್ ಅರ್ಬನ್ ಸಿಟಿ ಅಥವಾ ಮೆಟ್ರೋ ಸಿಟಿ ಅಂತ ಹೇಳಿದ್ರೆ ನಿಮಗೆ 80% ತನಕನೇ ಕೊಡ್ತಾರೆ, ಬಟ್ 50 ಲ್ಯಾಕ್ ತನಕ ಮ್ಯಾಕ್ಸಿಮಮ್ ಲೋನ್ ಕೊಡ್ತಾರೆ. ಈ ಲೋನ್ ಸಿಗ್ಬೇಕಾದ್ರೆ ನಿಮ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತ ನಾವೀಗ ನೋಡುವ. ಆಯ್ತಾ, ಏನ್ ನೀವು ಪ್ರಾಪರ್ಟಿ ಈ ಲ್ಯಾಂಡ್ ಪರ್ಚೇಸ್ ಮಾಡ್ತಿರಲ್ಲ, ಈ ಲ್ಯಾಂಡ್ ಪರ್ಚೇಸ್ ಆದ್ಮೇಲೆ ಅದರಲ್ಲಿ ಒಂದು ಮನೆ ಕಟ್ಟಬೇಕು. ವಿದಿನ್ 5 ಇಯರ್ಸ್, ಲ್ಯಾಂಡ್ ರಿಜಿಸ್ಟ್ರೇಷನ್ ಡೇಟ್ ಇಂದ 5 ವರ್ಷದೊಳಗಡೆ ಒಂದು ಮನೆನ ಕಟ್ಟಬೇಕು. ದಿಸ್ ಇಸ್ ವೆರಿ ಗುಡ್ ಫ್ರಮ್ ಕರ್ನಾಟಕ ಬ್ಯಾಂಕ್. ಓಕೆ, ನೀವು ಇಂಡಿಯನ್ ರೆಸಿಡೆಂಟ್ ಆಗಿದ್ರೆ, ಸ್ಯಾಲ್ರಿಡ್ ಆಗಿದ್ರೆ ಮಿನಿಮಮ್ 10,000 ರೂಪಾಯಿ ಮಂತ್ಲಿ ಸ್ಯಾಲ್ರಿ ಇರಬೇಕು. ಅದೇ ಅದರ್ ದೆನ್ ಸ್ಯಾಲ್ರಿ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಿಸ್ನೆಸ್ ಅಲ್ಲಿ ಇದ್ರೆ ಆನ್ಯುವಲ್ ಇನ್ಕಮ್ ನಿಮ್ದು 1,20,000 ಇರಬೇಕು. ಓಕೆ, ಅದೇ ನಾನ್ ರೆಸಿಡೆಂಟ್ ಆದ್ರೆ, NRI ಆದ್ರೆ ನಿಮಗೆ 40,000 ಮಂತ್ಲಿ ಸ್ಯಾಲ್ರಿ ಇರಬೇಕು ಮಿನಿಮಮ್. ಅಂಡ್ ಸ್ಯಾಲ್ರಿ ಅಲ್ಲದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಬಿಸ್ನೆಸ್ ಮಾಡ್ತಿದ್ರೆ 4,80,000 ಮಿನಿಮಮ್ ಆನ್ಯುವಲ್ ಇನ್ಕಮ್ ಇರಬೇಕಾಗುತ್ತೆ. ಓಕೆ, ಡಾಕ್ಯುಮೆಂಟ್ಸ್ ಏನೆಲ್ಲ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ, KYC ಡೀಟೇಲ್ಸ್ ಕೊಡ್ಬೇಕಾಗುತ್ತೆ, ಇನ್ಕಮ್ ಪ್ರೂಫ್, ಬಿಸ್ನೆಸ್ ಆದ್ರೆ 2 ಇಯರ್ಸ್ IT ರಿಟರ್ನ್, 2 ಇಯರ್ ITR ಕೊಡಬೇಕು. ಸ್ಯಾಲ್ರಿಡ್ ಆದ್ರೆ 12 ಮಂತ್ ಸ್ಯಾಲ್ರಿ ಸ್ಲಿಪ್ ಅನ್ನ ಕೊಡ್ಬೇಕಾಗುತ್ತೆ. ಆಮೇಲೆ ಲಾಸ್ಟ್ 12 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಬಿಸ್ನೆಸ್ ಅಲ್ಲಿ ಇದ್ರೆ ನೀವು ಬಿಸ್ನೆಸ್ ಹಣ ಎಲ್ಲಿ ತಗೊಳ್ತಿದ್ರ ಆ ಅಕೌಂಟ್ ಸ್ಟೇಟ್ಮೆಂಟ್ ಕೊಡಬೇಕು. ಸ್ಯಾಲ್ರಿಡ್ ಅಂತ ಹೇಳಿದ್ರೆ ಆಸ್ ಯೂಶುವಲ್ ಸ್ಯಾಲ್ರಿ ಅಕೌಂಟ್ ಅಂತೂ ಇದ್ದೇ ಇರುತ್ತೆ, ಅಥವಾ ಸ್ಯಾಲ್ರಿ ಯಾವ ಅಕೌಂಟಿಗೆ ಬರ್ತಾ ಇದೆ ಅದನ್ನ 12 ತಿಂಗಳದು ಕೊಟ್ರಾಯ್ತು. ಅದೇ ನೀವು ಕರ್ನಾಟಕ ಬ್ಯಾಂಕ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಆದ್ರೆ ಇದೇನು ಕೊಡ್ಬೇಕಂತೇಳಿಲ್ಲ, ಅವರ ಸಿಸ್ಟಮ್ ಆಟೋ ಫೆಚ್ ಮಾಡುತ್ತೆ. ಓಕೆ,
ಮತ್ತೆ ಸೇಲ್ ಅಗ್ರಿಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪರ್ಚೇಸ್ ಲೋನ್. ಸೇಲ್ ಅಗ್ರಿಮೆಂಟ್ ನೀವು ಸೆಲ್ಲರ್ ಹತ್ರ ಏನು ಅಗ್ರಿಮೆಂಟ್ ಮಾಡ್ಕೊಳ್ತೀರಲ್ಲ ಅದನ್ನು ಕೊಡಬೇಕು. ಇದ್ರ ಜೊತೆಗೆ ಲೀಗಲ್ ಒಪಿನಿಯನ್ ಅಂಡ್ ವ್ಯಾಲ್ಯೂಯೇಷನ್, ಇದನ್ನ ಜನರಲಿ ಬ್ಯಾಂಕ್ನವರು ಅವರ ಲೀಗಲ್ ಅಡ್ವೊಕೇಟ್ಸ್ ಮತ್ತೆ ಪ್ಯಾನಲ್ ವ್ಯಾಲ್ಯೂರ್ ಹತ್ರ ಮಾಡಿಸ್ಕೊಳ್ತಾರೆ. ಇದಕ್ಕೆ ನೀವು ಏನ್ ಕೊಡ್ಬೇಕಂತ ಹೇಳಿದ್ರೆ ಸೇಲ್ ಅಗ್ರಿಮೆಂಟ್ ಜೊತೆಗೆ ನೀವು ಪ್ರಾಪರ್ಟಿ ಓನರ್ ಹತ್ರ ಏನ್ ಜೆರಾಕ್ಸ್ ಕಾಪಿ ತಗೊಳ್ತಿರಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್, ಅದನ್ನ ಕೊಟ್ರಾಯ್ತು. ಅದರ ನೆಕ್ಸ್ಟ್ ಏನೆಲ್ಲ ಮಾಡಬೇಕು ಅದು ಬ್ಯಾಂಕ್ನವರು ಟೇಕ್ ಕೇರ್ ಮಾಡ್ತಾರೆ. ಈ ಲೋನ್ ಬಗ್ಗೆ ಆನೆಸ್ಟ್ ಒಪಿನಿಯನ್ ಕೊಡ್ಬೇಕಂತ ಹೇಳಿದ್ರೆ ಇದರಲ್ಲಿ ಒಂದು ಒಳ್ಳೆ ವಿಷಯ ಇದೆ. ಏನಂತ ಹೇಳಿದ್ರೆ ನಾರ್ಮಲಿ ಪ್ರಾಪರ್ಟಿ ಲ್ಯಾಂಡ್ ಪರ್ಚೇಸ್ ಪ್ಲಸ್ ಹೌಸ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 2 ವರ್ಷ ತನಕ ಟೈಮ್ ಕೊಡ್ತಾರೆ. ಪ್ರಾಪರ್ಟಿ ಲ್ಯಾಂಡ್ ಪರ್ಚೇಸ್ ಮಾಡಿ ಅದರ 2 ವರ್ಷದೊಳಗಡೆ ನೀವು ಮನೆ ಕಟ್ಟಲೇಬೇಕಂತೇಳಿ ನಾರ್ಮಲಿ ಬ್ಯಾಂಕ್ನವರು ಹೇಳ್ತಾರೆ. ಆದ್ರೆ ಇಲ್ಲಿ ಕರ್ನಾಟಕ ಬ್ಯಾಂಕ್ನವರು ಆ 2 ವರ್ಷನ 5 ವರ್ಷ ಮಾಡಿದ್ದಾರೆ. ದಟ್ ಈಸ್ ವೆರಿ ಗುಡ್ ಪಾಯಿಂಟ್. ಇದರಲ್ಲಿ 2 ಮೈನಸ್ ಪಾಯಿಂಟ್ ಇದೆ. ಒಂದು ರೇಟ್ ಆಫ್ ಇಂಟ್ರೆಸ್ಟ್. ಇಲ್ಲಿ ನೋಡಿ, ರೇಟ್ ಆಫ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗೋದೇ 9.30. ಓಕೆ, ಕರ್ನಾಟಕ ಬ್ಯಾಂಕ್ನವ್ರದ್ದು ಹೋಮ್ ಲೋನ್ ಏನಿದೆ ಅದು 8.6 ಇಂದ ಸ್ಟಾರ್ಟ್ ಆಗುತ್ತೆ. ಜನರಲಿ ಬ್ಯಾಂಕ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಲ್ಯಾಂಡ್ ಪರ್ಚೇಸ್ ಲೋನ್ ಏನಿದೆಯಲ್ಲ ಅದನ್ನ ಹೌಸಿಂಗ್ ಲೋನ್ ಕ್ಯಾಟಗರಿಯಲ್ಲೇ ತಗೊಳ್ತಾರೆ, ಜಾಸ್ತಿ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡೋದಿಲ್ಲ. ಅದೊಂದು ಮೈನಸ್ ಪಾಯಿಂಟ್. ಆದ್ರೆ ಎರಡನೇದು ಟೆನ್ಯೂರು ಇದಕ್ಕೆ ಬರೀ 10 ವರ್ಷ ಮಾತ್ರ ಕೊಡ್ತಾ ಇದ್ದಾರೆ. ಜನರಲಿ ಇಟ್ ಈಸ್ ಅ ಹೌಸಿಂಗ್ ಲೋನ್ ಆಗಿರೋದ್ರಿಂದ 30 years ಅವ್ರು ಕೊಟ್ರೆ ಇಟ್ ಈಸ್ ಗುಡ್. ಬಟ್ ಬೇರೆ ಬ್ಯಾಂಕ್ ನಲ್ಲಿ ಈ ಲ್ಯಾಂಡ್ ಪರ್ಚೇಸ್ ಪ್ಲಸ್ ಹೌಸ್ ಕನ್ಸ್ಟ್ರಕ್ಷನ್ಗೆ 10 years ಅಲ್ಲ, ಹೌಸಿಂಗ್ ಲೋನ್ ಏನು ಇಯರ್ಸ್ ಇರುತ್ತೆ 30 ವರ್ಷನ ಅದನ್ನೇ ಕೊಡ್ತಾರೆ. ಇದಿಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಅಬೌಟ್ ಕರ್ನಾಟಕ ಬ್ಯಾಂಕ್ ಗರ್ ನಿವೇಶನ್ ಹೋಮ್ ಲೋನ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿ ತೋರಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನಿಮ್ಮವ್ರ ಜೊತೆ ಶೇರ್ ಮಾಡಿ. ಜೆನ್ಯೂನ್ಲಿ ನಿಮಗೆ ಫೈನಾನ್ಸ್ ಮತ್ತೆ ಲೋನ್ ಬಗ್ಗೆ ಇನ್ನೂ ಜಾಸ್ತಿ ನಾಲೆಜ್ ಅಥವಾ ಇನ್ನು ಜಾಸ್ತಿ ತಿಳ್ಕೊಳ್ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಥ್ಯಾಂಕ್ ಯು.